ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಚತುರ್ವ್ಯೂಹಾಯ ನಮಃ. ಓಂ ಕುತ್ಸಾಯೇತೆ ಹರ್ಯಶ್ವಾಯ ಶೂಷಮಿಂದ್ರೇ ಸಹೋ ದೇವಜೂತಮಿಯಾನಾಃ ಸತ್ರಾಕೃಧಿ ಸುಹನಾ ಶೂರ ವೃತ್ರಾ ವಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 402ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 143ನೆಯ ನಾಮ ಚತುರ್ವ್ಯೂಹ ಅನ್ನುವುದು, ಅದನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನ ನಾವೀಗ ಶ್ರವಣಕ್ಕೆ ತಂದುಕೋಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಆ ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಇರುವಂತಹ ಅರ್ಥಗಳು ಅದನ್ನ ನೋಡಬೇಕು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನಿರುವಂಥ 4 ರೂಪಗಳನ್ನ ಭಗವಂತ ಮೋಕ್ಷ, ಸಂಹಾರ, ಸೃಷ್ಟಿ ಮತ್ತು ಪಾಲನೆ ಇದನ್ನು ಮಾಡಲಿಕ್ಕಾಗಿ ಸ್ವೀಕಾರ ಮಾಡಿದ್ದಾನೆ. ಹೀಗೆ ವ್ಯೂಹ ಅಂದ್ರೆ ವಿಭಾಗ ಮಾಡಿಕೊಂಡದ್ದು, ತನ್ನನ್ನು ತಾನೇ 4 ರೀತಿಯಾಗಿ ವಿಭಾಗ ಮಾಡಿಕೊಂಡು ಈ ಜಗತ್ತಿನ ಮೋಕ್ಷ ಇತ್ಯಾದಿಗಳಿಗೆ ಅವನು ಕಾರಣನಾಗ್ತಾನೆ ಅಂತ ಅದರ ಅಭಿಪ್ರಾಯ. ಚತುರರಾದಂತಹ ಭಕ್ತರನ್ನ ವೈಕುಂಠಾದಿ ಲೋಕಕ್ಕೆ, ಚತುರರು ಅಂದ್ರೆ ಜ್ಞಾನಭಕ್ತ್ಯಾದಿ ಸಂಪನ್ನರಾದಂತಹ ಭಕ್ತರನ್ನ ವೈಕುಂಠಾದಿ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಆತನನ್ನ ಚತುರ್ವ್ಯೂಹ ಎಂಬುದಾಗಿ ಹೇಳಬೇಕು. ಅದು ಮತ್ತೊಂದು ಅರ್ಥ. ಮತ್ತೆ ಚತುರರಾದಂತಹ ಋಷಿಗಳು, ಕುತ್ಸ ಮೊದಲಾದ ಋಷಿಗಳು ಈ ಮಂತ್ರದಲ್ಲಿ ಅವರೇ ಇಲ್ಲಿ ಪ್ರಸ್ತುತರಾಗಿದ್ದಾರೆ. ಆ ಮೊದಲಾದ ಋಷಿಗಳಿಂದ ಇವನು ಮೊದಲು ಶಾಸ್ತ್ರಗಳ ಮೂಲಕ ತಿಳಿಯಲ್ಪಡ್ತಾನೆ, ಆಮೇಲೆ ಶರಣ ಹೋಗಲ್ಪಡ್ತಾನೆ. ಅದಕ್ಕಾಗಿ ಆತನನ್ನ ಚತುರ್ವ್ಯೂಹ ಅಂತ ಹೇಳಬೇಕು. ಅದು ಮತ್ತೊಂದು ಅರ್ಥ. 4 ರೀತಿಯಾದ ಅಜ್ಞಾನಗಳನ್ನು ನಾಶ ಮಾಡುವವನು. ಅದನ್ನ ವಿವರವನ್ನು ಮುಂದೆ ನೋಡ್ತೇವೆ ನಾವು. ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ, ದುರಾಗ್ರಹ ಅನ್ನುವಂಥ 4 ಅಜ್ಞಾನಗಳನ್ನ, ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ, ಮತ್ತೆ ಅವಿಚ್ಛಿನ್ನವಾದ ಮುಕ್ತಿ ಲೋಕದಲ್ಲಿ ಸಿಗುವಂತಹ ಅಪರೋಕ್ಷ ಜ್ಞಾನ, ಇದೆಲ್ಲವನ್ನೂ ಕೂಡ ಅವನು ನಮಗೆ ಕೊಡುವವನು. ಅದು ಮತ್ತೊಂದರ್ಥ. ಎಲ್ಲ ಜೀವಾತ್ಮರಿಗೆ ಸ್ವರೂಪದೇಹ, ಲಿಂಗದೇಹ ಮತ್ತೆ ಅನಿರುದ್ಧ ದೇಹ, ಭೌತ ದೇಹ ಅನ್ನುವಂಥ 4 ದೇಹಗಳನ್ನ ವಿಭಾಗ ಮಾಡಿ ಕೊಟ್ಟವನು. ಋಗ್, ಯಜುಸ್, ಸಾಮ, ಅಥರ್ವ ಅನ್ನುವಂಥ 4 ವಿಭಾಗಗಳನ್ನ ವೇದಕ್ಕೆ ಮಾಡಿದವನು. ಈ ಅರ್ಥನೂ ಕೂಡ ಅಲ್ಲಿ ತಿಳಿದು ಬರ್ತದೆ. 4 ರೀತಿಯಾದಂತಹ ಸೃಷ್ಟಿಗಳನ್ನು ಮಾಡುವವನು ಅಂತ ಮತ್ತೊಂದು ಅರ್ಥ. ಶುದ್ಧ ಸೃಷ್ಟಿ, ಪರಾಧೀನ ವಿಶೇಷಾವಾಪ್ತಿ ರೂಪವಾದ ಸೃಷ್ಟಿ, ಮಿಶ್ರ ಸೃಷ್ಟಿ ಮತ್ತು ಕೇವಲ ಸೃಷ್ಟಿ ಅಂತ ಅದರ ವಿವರಗಳನ್ನ ಮುಂದೆ ನೋಡ್ತೇವೆ. ಈ ಎಲ್ಲ ಕಾರಣದಿಂದ ಆತನನ್ನ ಚತುರ್ವ್ಯೂಹ ಅಂತ ಹೇಳ್ತಾರೆ. ವ್ಯೂಹ ಅಂದ್ರೆ ವಿಭಾಗ. ಹೀಗೆ ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನ ಸ್ಥೂಲವಾಗಿ ನೋಡಿದ್ದೇವೆ. ಈಗ ಈ ಮಂತ್ರಕ್ಕೆ ಮೂಲ ಋಗ್ವೇದದಲ್ಲಿ ಏನು ಅರ್ಥಗಳನ್ನ ಹೇಳಿದ್ದಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನರ್ಥ, ಅದೆಲ್ಲವನ್ನು ಕೂಡ ಈಗ ನೋಡೋಣ. ಮೂಲ ಋಗ್ವೇದದಲ್ಲಿ ಕುತ್ಸಾಯೇತೆ ಹರ್ಯಶ್ವಾಯ ಶೂಷಮಿಂದ್ರೇ ಸಹೋ ದೇವಜೂತಮಿಯಾನಾಃ ಸತ್ರಾಕೃಧಿ ಸುಹನಾ ಶೂರ ವೃತ್ರಾ ವಯಂ ತರುತ್ರಾಹ ಸನುಯಾಮ ವಾಜಂ ಅಂತ ಮಂತ್ರ. ಅದರಲ್ಲಿ ವಯಂ ಅನ್ನುವವರಿಗೆ ಮಾತ್ರ ಆ ಮಂತ್ರವನ್ನು ತಗೊಂಡಿದ್ದಾರೆ. ತರುತ್ರಾ ಸನುಯಾಮ ವಾಜಂ ಅನ್ನೋದನ್ನ ಮುಂದಿನ ಮಂತ್ರಕ್ಕೆ ತಗೊಂಡಿದ್ದಾರೆ.
ಹೀಗೆ ಬೃಹತಿ ಮಂತ್ರವನ್ನು ಸಂಪಾದನೆ ಮಾಡಿದ್ದಾರೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ? ವಯಂ ಅಂದ್ರೆ ನಾವು, ವಸಿಷ್ಠರು ಕಂಡುಕೊಂಡಂತಹ ಮಂತ್ರಗಳಿವು. ಹರಿಯಶ್ವ ಅಂದ್ರೆ ಹರಿ ಎಂಬ ಕುದುರೆಯನ್ನೇರಿ ಬರುವ ಇಂದ್ರನಿಗಾಗಿ, ಅವನ ತೃಪ್ತಿಗಾಗಿ, ಶೂಷ ಅಂದ್ರೆ ಅವನ ತೃಪ್ತಿಗಾಗಿ ಸ್ತೋತ್ರವನ್ನ ಕುತ್ಸ ಎಂಬ ಶಬ್ದಕ್ಕೆ ಮಾಡುವವರು ಅಂತ ಅರ್ಥ. ಮತ್ತೆ ಆ ದೇವತೆಗಳಿಂದ ನಮಗೆ ಸಿಗುವಂತಹ ಬಲ, ಸಹ ಅಂದ್ರೆ ಬಲ, ಆ ಬಲವನ್ನು ಕೂಡ ನಾವು ಆ ದೇವತೆಗಳಿಂದ ಪ್ರಾರ್ಥಿಸಿ ಪಡ್ಕೊಳ್ತೇವೆ, ನಮಗೆ ಬಲವನ್ನು ಕೊಡಿ ಅಂತ. ಮತ್ತೆ ತರುತ್ರಾಹ ಅಂತ ಮುಂದಿನ ಶಬ್ದ, ಅದು ಮುಂದಿನ ಮಂತ್ರದಲ್ಲಿದೆ, ಆದರೆ ಮೂಲ ಋಗ್ವೇದದಲ್ಲಿ ಇಲ್ಲೇ ಇರುವುದರಿಂದ ಅದನ್ನು ಒಂದು ಬಾರಿ ನೋಡೋಣ. ಎಲ್ಲ ಅಡೆತಡೆಗಳನ್ನು ಕೂಡ ದಾಟಿ, ವಾಜ ಅಂದ್ರೆ ಬಲವನ್ನ ಸನುಯಾಮ ಪಡೆಯೋಣ ಅಂತ ಇದು ಮೂಲ ಋಗ್ವೇದದಲ್ಲಿ ಇರುವ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥ. ಇನ್ನ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಚತುರರಾದ ಭಕ್ತರನ್ನ ವೈಕುಂಠಾದಿ ಲೋಕಗಳಿಗೆ ಕರೆದೊಯ್ಯುವವನು ಅಂತ ಅರ್ಥ ಹೇಳಿದವರು ಅವರೇ. ಮತ್ತೆ ಚತುರರಾದ ಕುತ್ಸ ಮೊದಲಾದ ಋಷಿಗಳು ಏನಿದ್ದಾರೆ, ಕುತ್ಸ ಅಂತ ಈ ವೇದ ಮಂತ್ರದಲ್ಲಿ ಬಂದಿದೆ. ಕುತ್ಸರು ಅಂದ್ರೆ ಒಂದು ಋಷಿಗಳ ಒಂದು ಗುಂಪು, ಅವರಿಂದ ಇವನು ಪ್ರಾರ್ಥಿಸಲ್ಪಡುವವನು, ಈ ಅರ್ಥವನ್ನು ಭಗವಂತಾಚಾರ್ಯರೇ ಹೇಳಿದವರು. ಇಲ್ಲೇನು ಈಗ ಈ ಮೂಲ ಮಂತ್ರ ಇದೆ, ಆ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ನೋಡುವುದಕ್ಕಿಂತ ಮುಂಚೆ ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳುವಂತಹ, ಭಗವಂತಾಚಾರ್ಯ ಹೇಳುವಂತಹ ಬೃಹತಿ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ತವಿಷೀವ ಉಗ್ರಮೋಕಃ ಕೃಣುಷ್ವ ಹರಿವೋನ ಮರ್ಧೀಹಿ ಕುತ್ಸಾಯಿರೇ ಹರಿಯಶ್ವಾಯಿ ಶೂಷಮಿಂದ್ರೋ ಸಹೋ ದೇವಜೂತಂ ಅಂತನ್ನೋದು ಈ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಭಗವಂತಾಚಾರ್ಯರು ಮೂಲ ಋಗ್ವೇದ ಮಂತ್ರಕರ್ತ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಆದರೆ ಬೃಹತಿ ಮಂತ್ರವನ್ನ ಅನ್ವಯಾರ್ಥ ಸಮೇತ ನಾವು ನೋಡುವುದು ರಘುನಾಥ ಸ್ವಾಮಿಗಳು ಯಾವ ತರ ವರ್ಣನೆ ಮಾಡಿದ್ದಾರೋ ಆ ದೃಷ್ಟಿಯಿಂದ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಆ ನಾಮದ ಸಂಖ್ಯೆ ಮತ್ತು ಆ ಬೃಹತಿ ಮಂತ್ರದ ಸಂಖ್ಯೆ ಎರಡೂ ಕೂಡ ನಮಗೆ ರಘುನಾಥ ತೀರ್ಥರ ಸಂಪಾದನೆಯಲ್ಲಿ ಹೇಗೆ ಕಂಡು ಬಂದಿದೆಯೋ ಹಾಗೆ ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಆ ರೀತಿಯಾಗಿ ನೋಡೋಣ. ಕುತ್ಸರು ಅಂದ್ರೆ ಕುತ್ಸ ಮೊದಲಾದ ಋಷಿಗಳು ಅಂತ ಹೇಳ್ತಾರೆ ಭಗವಂತಾಚಾರ್ಯರು. ಅಥವಾ ತಮ್ಮ ಎಲ್ಲ ಕುತ್ಸಿತವಾದ ಸ್ವಭಾವಗಳನ್ನು ಕಳೆದುಕೊಂಡಂತಹ ಶುದ್ಧ ಸ್ವಭಾವದ ಭಕ್ತ ಜನರು ಅಂತ ಅರ್ಥ. ದೇವಜೂತ ಅಂದ್ರೆ, ದೇವ ಅಂದ್ರೆ ಪರಮಾತ್ಮ, ಆ ಅವನಿಂದ ಜೂತ ಅಂದ್ರೆ ಕೊಡಲ್ಪಟ್ಟದ್ದು, ಪ್ರೇರಿಸಲ್ಪಟ್ಟದ್ದು, ಅವನು ನಮಗಾಗಿ ಕ್ಲುಪ್ತ ಮಾಡಿ ಇಟ್ಟದ್ದು, ಮೀಸಲಾಗಿ ಇಟ್ಟದ್ದು. ಮುಕ್ತಿಯಲ್ಲಿ ನಮಗೇನೊಂದು ಶೂಷ ಅಂದ್ರೆ ಸುಖ ಮತ್ತು ಸಹ ಅಂದ್ರೆ ಬಲ ಸಿಗಬೇಕಾಗಿದೆ, ಅದೆಲ್ಲವೂ ಭಗವಂತ ನಮಗಾಗಿ ಮೀಸಲಾಗಿ ಇಟ್ಟಿದ್ದಾನೆ. ನನ್ನದು ನಮಗೆ, ನಿಮ್ಮದು ನಿಮಗೆ, ಅವ್ರದ್ದು ಆ ಮತ್ತೊಬ್ಬರಿಗೆ. ಬರೇ ಇವಿಷ್ಟೇ ಅಲ್ಲ, ಎಲ್ಲ ಗುಣಗಳು ಕೂಡ ಮುಕ್ತಿಯಲ್ಲಿ ನಮಗೆ ಸಿಗಬೇಕಾದ ಎಲ್ಲ ಗುಣಗಳನ್ನು ಕೂಡ ಉದ್ದೇಶಿಸಿ ನಾವು ಹರಿಯಶ್ವನಾದಂತಹ ಈ ಇಂದ್ರನಿಗೆ, ಹರಿಯಶ್ವ ಅಂದ್ರೆ ಗರುಡ ವಾಹನ, ಹರಿ ಅಂದ್ರೆ ಗರುಡ ಅಂತನೂ ಅರ್ಥ ಇದೆ, ಅವನನ್ನೇ ವಾಹನ ರೂಪವಾಗಿ ಏರಿ ಬರುವವನೇ ಗರುಡ ವಾಹನ ಭಗವಂತ. ಇದು ಭಗವಂತಾಚಾರ್ಯ ಹೇಳುವಂತಹ ಅರ್ಥ. ಅವನಿಗೆ ಶರಣಮಾಗತಾಹ ಅಭವನ್, ಅವನಿಗೆ ಶರಣ ಹೋಗಿದ್ದಾರೆ ಈ ಎಲ್ಲ ಭಕ್ತರು ಕೂಡ, ಕುತ್ಸ ಮೊದಲಾದವರು. ಕುತ್ಸ ಅನ್ನುವುದೊಂದು ಕೆಲವು ಋಷಿಗಳ ಗುಂಪು ಅಂತ ಕೆಲವು ಕಡೆಯಲ್ಲೂ ಮಾಹಿತಿನೂ ಸಿಗ್ತದೆ. ಕುತ್ಸ ಮೊದಲಾದ ಋಷಿಗಳು, ಕುತ್ಸ ಅಂತ ಒಬ್ಬ ಗುಂಪಿನಲ್ಲಿ ಹಿರಿಯ ಇದ್ದಿರಬೇಕು, ಅವನೇ ಮೊದಲಾದ ಋಷಿಗಳು ಅಂತ ಇನ್ನು ಕೆಲವು ಕಡೆ ಕಂಡು ಬರ್ತದೆ. ಇಲ್ಲಿ ಎರಡನ್ನು ಕೂಡ ಇಲ್ಲಿ ನೋಡಿಟ್ಟಿದ್ದೇವೆ. ಅವರೆಲ್ಲರೂ ಭಗವಂತನನ್ನು ಶರಣಾಗತರಾದರು, ಅವನನ್ನು ಪ್ರಾರ್ಥಿಸಿದರು. ಏನಂತ? ಶೂರ ಪರಾಕ್ರಮಿಯಾದ ಭಗವಂತನೇ, ವೃತ್ರ ಅಂದ್ರೆ ವೃತ್ರಾಣಿ ಅಜ್ಞಾನಾನಿ, ನಮ್ಮೆಲ್ಲ ಅಜ್ಞಾನಗಳನ್ನು ಕೂಡ ಅಂತ ಅದರ ತಾತ್ಪರ್ಯ. ವೃತ್ರ ಅಂದ್ರೆ ಆವರಿಸಿದ್ದು, ನಮ್ಮನ್ನ
ಯಾವಾಗಲೂ ಕವಿದಿರುವಂತಹ ಅಜ್ಞಾನ ಮೊದಲಾದವುಗಳನ್ನ, ಸತ್ರ ಅಂದ್ರೆ ಜೊತೆಗೇನೆ ಎಲ್ಲರ ಅಜ್ಞಾನಗಳನ್ನು ಒಮ್ಮೆಲೆ ಕಿತ್ತೊಗೆದು ಬಿಡು. ಯುಗಪದೇವ ಅಥವಾ ಶೀಘ್ರಮೇವ ಮಾಡು ಆ ಕೆಲಸವನ್ನ. ಏನ್ ಮಾಡ್ಬೇಕು ಅಂದ್ರೆ ಸುಹನ, ಅವುಗಳನ್ನ ಸುಲಭವಾಗಿ ನಾವು ಹನನ ಮಾಡಬೇಕು. ನಮ್ಮ ಅಜ್ಞಾನವನ್ನು ನಾವು ಕೊಂದು ಹಾಕಬೇಕು. ಹಾಗೆ ನೀನು ನಮಗೆ ಅನುಗ್ರಹಿಸಬೇಕು. ನಾವು ತರುತ್ರಾಹ, ಸಂಸಾರ ಸಾಗರವನ್ನು ದಾಟ್ತೇವೆ. ಮುಂದೆ ವಾಜ ಅಂದ್ರೆ ಅನ್ನ, ಅದನ್ನ ಪಡ್ಕೊಳ್ತೇವೆ. ನಿಮಗೆ ನಾವು ಈ ಅನ್ನ ಇತ್ಯಾದಿಗಳನ್ನು ಪಡ್ಕೊಂಡು ನಿನಗೆ ನಾವು ಆಹುತಿಯನ್ನು ಕೂಡ ಕೊಡ್ತೇವೆ ಅಂತ ಅದರ ಅಭಿಪ್ರಾಯ. ಇದು ಆ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಮತ್ತೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥ. ಒಂದ್ ಕಡೆ ವಾಜ ಅಂದ್ರೆ ಬಲ ಅಂತಿದೆ, ಮತ್ತೊಂದ್ ಕಡೆ ಅನ್ನ ಅಂತಿದೆ. ಅದೇನಿಲ್ಲ, ಆ ಅರ್ಥವನ್ನು ಈಗ ನೋಡಿದ್ದೇವೆ. ಮುಂದೆ ಈಗ ನಾವು ನೋಡ್ತಿರುವ ಬೃಹತಿ ಮಂತ್ರ, ಅದರ ಅನ್ವಯಾರ್ಥ, ಅದರ ಭಾವಾರ್ಥ, ಅದರ ಕಡೆ ಈಗ ಅವಲೋಕನ ಮಾಡೋಣ. ಏತೆ ವಸಿಷ್ಠಾ ಕುತ್ಸಾಶ್ಚ ಅಂತಾರೆ ರಘುನಾಥ ತೀರ್ಥರು. ಕುತ್ಸಾ ಏತೆ, ಏತೆ ಅಂದ್ರೆ ಇವರು ಅಂತ ಅರ್ಥ. ಇವರು ಅಂದ್ರೆ ಯಾರು? ಈ ಮಂತ್ರಗಳನ್ನೆಲ್ಲ ಕಂಡವರು ವಸಿಷ್ಠ ಋಷಿಗಳು. ಹಾಗೆ ವಸಿಷ್ಠಾ ಅಂತ ಬಹುವಚನ ತಗೊಂಡಿದ್ದಾರೆ. ಹಾಗಾಗಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು ಅಂತ ಅರ್ಥವನ್ನು ಹಿಂದೊಂದು ಬಾರಿ ನಾನು ಹೇಳಿದ್ದೆ. ಆ ಬಹುವಚನಕ್ಕೆ ಆ ಅರ್ಥ ಮಾಡೋಣ ಅಂತ ಹೇಳಿದ್ದೆ. ಆ ಪ್ರಕಾರ ವಯಂ ಹರ್ಯಶ್ವಾಯ ಹರಿದಶ್ವಾಯ ಇಂದ್ರಾಯ. ಹರ್ಯಶ್ವ ಅಂದ್ರೆ ಹಸಿರು ಬಣ್ಣದ ಕುದುರೆಯನ್ನೇರಿ ಬರುವ ಇಂದ್ರನಿಗಾಗಿ, ಅವನ ಪೂಜೆಗಾಗಿ. ಶೂಷ ಅಂದ್ರೆ ಸುಖ, ಸಹ ಅಂದ್ರೆ ಬಲ, ದೇವಜೂತ ಅಂದ್ರೆ ದೇವತೆಗಳ ಪ್ರೇರಣೆ. ಇದು ಮೂರು ಬೇರೆ ಬೇರೆ ರಘುನಾಥ ತೀರ್ಥರ ಅರ್ಥದಲ್ಲಿ. ದೇವತೆಗಳ ಪ್ರೇರಣೆಯನ್ನ, ಸುಖವನ್ನ ಮತ್ತು ಬಲವನ್ನ. ಇಯಾನಾಹ ಪ್ರಾಪ್ನುವಾನಾಹ, ನಾವು ಇದನ್ನೆಲ್ಲ ಈ ಮೂರನ್ನೂ ಪಡೆದವರಾಗಿ, ದೇವತೆಗಳ ಪ್ರೇರಣವನ್ನ ಪಡೆದವರಾಗಿ, ಸುಖವನ್ನ ಬಲವನ್ನ ಪಡೆದವರಾಗಿ ಇದ್ದೇವೆ. ಅದಲ್ಲದೆ ಶೂರ ಮಹಾಪರಾಕ್ರಮಿಯಾದ ಭಗವಂತನೇ, ಸರ್ವೇಶ್ವರನಾದಂತಹ ನಿನ್ನಲ್ಲಿ, ಸರ್ವೇಶ್ವರ ಇಂದ್ರೇ ತ್ವಯಿ ಸ್ಥಿತಾನಾಂ, ನಿನ್ನಲ್ಲಿ ನಾವಿದ್ದೇವೆ. ನಮ್ಮ ವೃತ್ರ ಅಂದ್ರೆ ವೃತ್ರಾಣಿ ಆವರಣಭೂತಾನಿ ಅಜ್ಞಾನಾದೀನಿ, ಅಜ್ಞಾನ ಮೊದಲಾದವುಗಳನ್ನ ಸುಹನಾನಿ ಸಮ್ಯಕ್ ಹಂತುಂ ಶಕ್ಯಾನಿ, ನಾವು ಅವುಗಳನ್ನು ಅನಾಯಾಸವಾಗಿ ಗೆಲ್ಲಬೇಕಾಗಿದೆ. ಸರ್ವದಾ ಯುಗಪದ್ವಾ ಕೃಧಿ ಕುರು, ಯಾವಾಗಲೂ ನಮ್ಮ ಅಜ್ಞಾನಗಳನ್ನು ನಾವು ಗೆಲ್ಲುವಂತಾಗಲಿ, ಎಲ್ಲ ಅಜ್ಞಾನಗಳನ್ನು ಒಟ್ಟಿಗೆ ಗೆಲ್ಲುವಂತಾಗಲಿ, ಹಾಗೆ ಕೃಧಿ ಮಾಡು. ಹೀಗೆ 4 ಪುರುಷಾರ್ಥಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಒಂದು ಶೂಷ ಸುಖ, ಮತ್ತೊಂದು ಸಹ ಬಲ, ದೇವಜೂತ ದೇವತೆಗಳ ಪ್ರೇರಣೆ ಅಥವಾ ಅವರ ಪ್ರೀತಿ, ಅವರ ಪ್ರಸಾದ, ಮತ್ತು ಅಜ್ಞಾನ ನಾಶ, ವೃತ್ರಹರಣ ಅಂದ್ರೆ ಅಜ್ಞಾನ ನಾಶ. ಹೀಗೆ 4 ಫಲಗಳನ್ನ ನೀನು ನಮಗೆ ಕೊಡಬೇಕು ಅಂತ ಅದರ ಅರ್ಥ. ಚತುರಃ ಉಕ್ತರೂಪಾನ್ ಪುರುಷಾರ್ಥಾನ್ ವ್ಯೂಹತಿ ಪ್ರಾಪಯತಿ. 4 ಪುರುಷಾರ್ಥಗಳನ್ನ ಈ ಭಗವಂತ ನಮಗೆ ಕೊಡಬೇಕಾಗಿದೆ. ಅದಕ್ಕಾಗಿ ಆತನ ವ್ಯೂಹತಿ ಅಂದ್ರೆ ಕೊಡ್ತಾನೆ, ಮುಟ್ಟಿಸ್ತಾನೆ ನಮಗೆ ಅಂತ ಅರ್ಥ. ಅದರಿಂದ ಆತ ಚತುರ್ವ್ಯೂಹ. ಹೀಗೆ ಚತುರ್ವ್ಯೂಹ ಎಂಬ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಅರ್ಥ ಹೇಳ್ತಾರೆ. ಮುಂದೆ ನಾನು ಮಾಡಿದ ಅನ್ವಯ ಅರ್ಥ ನೋಡೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಏತೆ ಕುತ್ಸಾಹ, ಇಲ್ಲಿ ಏತೆ ಅಂದ್ರೆ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು, ಕುತ್ಸರು ಅಂದ್ರೆ ಕುತ್ಸ ಎಂಬ ಋಷಿಗಳು ಅನ್ನೋ ಅರ್ಥ ಯಾವುದು ಬೇಡ. ಕುತ್ಸರು ಅಂದ್ರೆ ನಿಂದಾ ವಿಷಯರಾದವರು, ಅಲ್ಪರು ಅಂತ ಅರ್ಥ. ಇದು ನಾನು ಮಾಡಿದ ಅರ್ಥ. ತಮ್ಮನ್ನು ವಸ್ತುತಃ ಬಹಳ ದೊಡ್ಡವರೇನಲ್ಲ, ಸಣ್ಣವರು, ಸಾಧನೆಯಲ್ಲಿ ಸಣ್ಣವರಾದವರು, ಅಲ್ಪ ಯೋಗ್ಯತೆ ಇದ್ದವರು. ಅಂಥವರು ಏನ್ ಮಾಡಿದ್ದಾರೆ? ನಿನ್ನನ್ನ ಶರಣ ಹೋಗ್ತಾರೆ. ಯಾತಕ್ಕಾಗಿ ಅಂದ್ರೆ ದೇವಜೂತಂ ದೇವೇನ ಕ್ಲಿಪ್ತಂ. ನಾವು ಇದನ್ನೆಲ್ಲ ಭಗವಂತಾಚಾರ್ಯ ಹೇಗೆ ಅರ್ಥ ಹೇಳಿದರೆ ಹಾಗೆ ಇಟ್ಕೊಂಡಿದ್ದಾನೆ. ಭಗವಂತನಾದವನೇ ನಮಗೇನು ಒಂದು ಸುಖವನ್ನ ಬಲವನ್ನು ಕೊಡಬೇಕು ಅಂತಿದ್ದಾನೆ. ಶೂಷ ಅಂದ್ರೆ ಸುಖ, ಸಹ ಅಂದ್ರೆ ಬಲ, ಅದಲ್ಲದೆ ಅನ್ಯ ಗುಣಗಳನ್ನು ಕೂಡ. ಇವೆಲ್ಲ ಆ ಭಗವಂತರಾಯರ ವ್ಯಾಖ್ಯಾನದಿಂದ ತಗೊಂಡಿದ್ದೇನೆ. ಈ ದ್ವಿತೀಯ ವಿಭಕ್ತಿಗೆ ಅದನ್ನು ಉದ್ದೇಶಿಸಿಕೊಂಡು ಇದಕ್ಕಾಗಿ ಅಂತ ಅರ್ಥ ಆಗ್ತದೆ.
ಉದ್ದೇಶ್ಯ ಹರಿಯಶ್ವಾಯ ಅಂದ್ರೆ ಗರುಡ ವಾಹನಾಯ, ಇದು ಭಗವಂತ ಆಚಾರ್ಯ ಹೇಳಿದ ಅರ್ಥ. ಹರಿ ಅಂದ್ರೆ ಕುದುರೆ ಅಂತ ಅರ್ಥ. ಕುದುರೆ ಅಂದ್ರೆ ಇಂದ್ರಿಯಗಳು. ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕದಲ್ಲಿದೆ. ಆದ್ರಿಂದ ಹರಿ ಅಂದ್ರೆ ಇಂದ್ರಿಯಾಭಿಮಾನಿ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಅವರಿಗೆ ಅಶ್ವ, ಆಶುವಾನಾದ್ ಗತೇರ್ ಅಶ್ವ ಅಂತ ಗೀತಾ ಋಗ್ಭಾಷೆಯಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಅಶ್ವ ಅಂದ್ರೆ ಆಶು ಅಂದ್ರೆ ಕೂಡಲೇ, ವಾನ ಅಂದ್ರೆ ತಿಳಿಯುವವನು ಅಥವಾ ತಿಳಿಸುವವನು ಅಂತಲೂ ತಿಳ್ಕೋಬಹುದು ನಾವು. ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಕೂಡ ಅವರು ಭಗವಂತನನ್ನು ಶರಣು ಹೊಂದಿದರೆ ಕೂಡಲೇ ಅವನ ಅನುಗ್ರಹದಿಂದ ಇವರಿಗೆ ಜ್ಞಾನ ದೊರೆಯುತ್ತದೆ. ಅದಕ್ಕಾಗಿ ಅವನನ್ನ ಹರಿಯಶ್ವ, ಅವರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು, ಅವರಲ್ಲೂ ಅಂತರ್ಗತನಾದವನು, ಅವರಿಗೂ ನಿಯಾಮಕನಾದವನು. ಇಂದ್ರಿಯಾಭಿಮಾನಿ ದೇವಗಳ ಜ್ಞಾನದಾಯಕಾಯ ತನ್ ನಿಯಾಮಕಾಯ ತಂಡದ ಅಂತರ್ಗತಾಯವ, ಇದು ನನ್ನ ಅರ್ಥ. ಇದು ಚತುರ್ಥಿ ವಿಭಕ್ತಿ ಹರಿಯಶ್ವಾಯ ಅಂತ. ಮುಂದೆ ಇಂದ್ರೆ ಅಂತ ಸಪ್ತಮಿ ವಿಭಕ್ತಿ ಇದೆ, ಅದಕ್ಕೂ ಚತುರ್ಥಿ ವಿಭಕ್ತಿ ಅರ್ಥವನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಇದು ಭಗವಂತಾಚಾರ್ಯ ವ್ಯಾಖ್ಯಾನದಿಂದ ತಗೊಂಡಿದ್ದೇನೆ. ಹರಿಯಶ್ವಾಯ ಮತ್ತೆ ಇಂದ್ರೆ ಅಂತ ಅನ್ನೋದು ಎರಡೂ ಕೂಡ ವಿಶೇಷಣ ವಿಶೇಷ್ಯಗಳು. ಆ ಇಂದ್ರಾಯ ಅಂದ್ರೆ ಇಂದ್ರನ ಪ್ರೀತಿಗಾಗಿ. ಯಾನಾಹ ಇದು ಇಣುಗತವ ಧಾತುವಿನ ಮೂಲಕ ಬಂದದ್ದು. ಗತಿ ಅಂದ್ರೆ ತಿಳಿಯುವುದು ಅಂತ ಅರ್ಥ. ಮುಕ್ತಿಯಲ್ಲಿ ನಮಗೆ ಸುಖ ಬಲ ಇತ್ಯಾದಿಗಳೆಲ್ಲ ಸಿಗಬೇಕಾದ್ರೆ ಜ್ಞಾನ ಬೇಕು. ಅದಕ್ಕಾಗಿ ತ್ವಾಮೇವ ಜಾನಾನಾಹ, ನಿನ್ನನ್ನೇ ತಿಳಿಯುವವರಾಗಿ, ತಿಳಿಯುವ ಪ್ರಯತ್ನವುಳ್ಳವರಾಗಿ ಆಗಿದ್ದಾರೆ. ಹೇ ಶೂರ, ಬಲಿಷ್ಠನಾದ ಪರಾಕ್ರಮಿಯಾದ ಭಗವಂತನೇ, ವೃತ್ರ ಆವರಣಭೂತಾನಿ ಅಜ್ಞಾನಾನಿ, ಇದು ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯ ಎಲ್ಲ ಹೇಳಿದ ಅರ್ಥ ಇದೆ, ಅದನ್ನೇ ತಗೊಂಡಿದ್ದೇನೆ. ಸತ್ರ ಅಂದ್ರೆ ಸದಾ, ಯುಗಪದ್ವ ಯಾವಾಗಲೂ ಒಟ್ಟಿಗೆ ಅಂತ ಅರ್ಥ ಸತ್ರ ಅಂದ್ರೆ. ಈ ಅಜ್ಞಾನಾದಿಗಳನ್ನ ಸುಹನ ಅಂದ್ರೆ ಸುಹನಾನಿ, ಸುಲಭವಾಗಿ ಅವುಗಳನ್ನು ಗೆಲ್ಲುವಂತೆ ನಾನು ಆಗಬೇಕು. ಕೃಧಿ ಕುರು, ನೀನು ಹಾಗೆ ನಮ್ಗೆ ಅನುಗ್ರಹ ಮಾಡಬೇಕು. ವಯಂ ಚ, ಜ್ಞಾನವನ್ನು ಕೂಡ ನೀನು ನಮಗೆ ಕೊಡಬೇಕು ಅಂತ ಅರ್ಥ. ವಯಂ ಅಂದ್ರೆ ಉಳಿದ ಮಂತ್ರಗಳಲ್ಲೆಲ್ಲ ವಯಂ ಅಂತನ್ನುವುದು ಅಸ್ಮತ್ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನ. ಅಹಂ ಆವಾಂ ವಯಂ, ನಾವು ಅಂತ ಅದಕ್ಕೆ ಅರ್ಥ. ನಾನು ಅವಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಆ ವಯ ಎಂಬ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಹೇಗೆ ಅಂತ ಅನ್ನೋದನ್ನ ಈ ಮುಂದೆ ಈಗ ತೋರಿಸ್ತೀನಿ. ಕುತ್ಸ ಎಂಬ ಶಬ್ದಕ್ಕೆ, ಕುತ್ಸ ಎಂಬ ಒಬ್ಬ ಋಷಿಯ ಗುಂಪು ಅಥವಾ ಆ ಋಷಿಯೇ ಮುಂದಾಳಾಗಿ ಉಳ್ಳಂತಹ ಕೆಲವು ಜನ ಋಷಿಗಳು ಅಂತೆಲ್ಲ ಅರ್ಥ ಹೇಳಿದ್ರಲ್ಲ, ಅದರ ಜೊತೆಗೆ ಇನ್ನೂ ಒಂದು ಅರ್ಥವನ್ನು ಹೀಗೆ ನಾನು ಹೇಳಿದ್ನಲ್ಲ, ನಿಂದಾ ವಿಷಯ, ನಿಂದೆಗೆ ಪಾತ್ರನಾದವನು ಅಂತ. ನಿಂದೆಗೆ ಪಾತ್ರನಾದವನು ಅಂದ್ರೆ ದುಷ್ಟ ಕಾರ್ಯಗಳನ್ನು ಮಾಡಿದವನು ಅಂತ ಅರ್ಥ ಅಲ್ಲ. ಆತ್ಮಾನಂ ಕುತ್ಸಯತೆ ಇತಿವಾ ನೈತ್ಯಾನುಸಂಧಾನವಾನ್, ದೊಡ್ಡವರೆದುರಿಗೆ ನಮ್ಮ ಹಿರಿಮೆ ಗರಿಮೆಗಳನ್ನು ಹೇಳ್ತಾ ಕೂತ್ಕೋಬಾರದು, ನಾನು ಸಣ್ಣವನು ಅನ್ನುವಂಥ ಎಚ್ಚರ ಇರಬೇಕು. ಅದಕ್ಕಾಗಿ ತಾನು ಅಲ್ಪ, ತಾನು ಸಣ್ಣವನು ಅನ್ನುವಂಥ ಒಂದು ವಿನಯ ಅದು ಉಳ್ಳವನೇ ಕುತ್ಸ. ಹೀಗೆ ತನ್ನನ್ನು ತಾನೇ ಕುತ್ಸಕ್ಕೆ, ನಿಂದನೆಗೆ ಒಳಪಡಿಸಿಕೊಂಡವನು, ಇದರ್ಥ. ಕುತ್ಸ ನಿಂದನೆ ಅಂತ ಧಾತು ಇದೆ. ಆ ನಿಂದನ ಉಳ್ಳವನು ಅಥವಾ ನಿಂದನೆಗೆ ತನ್ನನ್ನು ತಾನು ಗುರಿ ಮಾಡಿಕೊಂಡವನು, ಅವನೇ ಕುತ್ಸ. ಆತ್ಮಾನ ಅಲ್ಪಂ ಮನ್ಯಮಾನಃ, ತನ್ನನ್ನು ತಾನು ಸಣ್ಣವನು ಅಂತ ತಿಳ್ಕೊಂಡು ಎಲ್ಲ ಜ್ಞಾನಿಗಳ ಸೇವೆಗೆ ಸಿದ್ಧನಾಗಿ ಅವರಿಂದ ಜ್ಞಾನವನ್ನು ಪಡೆಯಲಿಕ್ಕೆ ಸಿದ್ಧನಾದವನು ಅಂತ ಅರ್ಥ. ಮುಂದೆ ವಯಗತವು ಅಂತ ಧಾತು ಇದೆ. ವಯ ಬಂಧನೆ ಅಂತಲೂ ಮತ್ತೊಂದಿದೆ. ಅದರಿಂದ ವಾಯು, ಜಗತ್ತನ್ನು ಬಂಧಿಸಿಟ್ಟಿರುವ ವಾಯು ಅಂತ ಅದಕ್ಕೆ ಅರ್ಥ ಆಗ್ತದೆ. ಇಲ್ಲಿ ವಯಗತವು ಅನ್ನೋ ಧಾತುವಿನಿಂದ ಗತಿ ಅನ್ನೋ ಅರ್ಥವನ್ನು ಕೊಡುವ ಧಾತುಗಳೆಲ್ಲ ಜ್ಞಾನ ಎಂಬ ಅರ್ಥವನ್ನು ಕೊಡುವುದರಿಂದ ವಯಂ ಅಂದ್ರೆ ಜ್ಞಾನವನ್ನು ಅಂತ ಅರ್ಥವನ್ನು ತಿಳ್ಕೋಬಹುದು. ನೀನು ನಮ್ಮ ಅಜ್ಞಾನಾದಿಗಳನ್ನು ಕಳೆಯಬೇಕು ಮತ್ತೆ ಜ್ಞಾನವನ್ನು ಕೂಡ ನಮಗೆ ಕೊಡಬೇಕು ಅಂತ ಅದರ ಅಭಿಪ್ರಾಯ. ಈಗ ಚತುರ್ವ್ಯೂಹ ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡೋಣ. ಚತುರ್ವ್ಯೂಹ, ಚತುರಃ ಅಂದ್ರೆ ಚತುಸ್ಸಂಖ್ಯಾಕಾನ್, 4 ಸಂಖ್ಯೆಯ ಅಜ್ಞಾನದ ಪ್ರಭೇದಗಳನ್ನು. ಅಜ್ಞಾನ 5 ರೀತಿಯಾಗಿ ಕೂಡ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ನಾವಿಲ್ಲಿ 4 ರೀತಿಯಾದಂತಹ ಅಜ್ಞಾನಗಳನ್ನ ಪರಿಗಣನೆಗೆ ತಗೊಂಡಿದ್ದೇವೆ.
ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯಃ ತದಾಗ್ರಹೋ ಮಹಾಮೋಹಃ ತಾಮಿಸ್ರಃ ಕ್ರೋಧ ಉಚ್ಯತೆ ಮರಣಂ ತ್ವಂಧ ತಾಮಿಸ್ರಂ ಅವಿದ್ಯಾ ಪಾಂಚಪರ್ವಣಿ ಅಂತ ಮಹಾಭಾರತದ ಮಾತಿದೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಆಚಾರ್ಯ ಉದ್ಧರಿಸಿದ್ದಾರೆ. ತಮಸ್ತು ಶಾರ್ವರಂ ಪ್ರೋಕ್ತಂ, ಅಲ್ಲಿ ಮಹಾಭಾರತದಲ್ಲಿ ಉದ್ಧೃತವಾದ 5 ಅಜ್ಞಾನಗಳು ಅಂದ್ರೆ, ಒಂದು ಈ ಮೊದಲನೇದು ತಮಃ, ಕತ್ತಲು ಅಂದ್ರೆ ಬೆಳಕಿನ ಅಭಾವ ಹೇಗೋ ಹಾಗೆ ತಮಸ್ಸು ಅಂದ್ರೆ ಈ ಮೊದಲನೇದ್ದು ಅಜ್ಞಾನದ ಮೊದಲನೇ ಪ್ರಭೇದ ಏನಿದೆಯಲ್ಲ, ಅಲ್ಲಿ ತಮಸ್ಸು ಅಂದ್ರೆ ಜ್ಞಾನದ ಅಭಾವ ಅಂತ ಅರ್ಥ, ಜ್ಞಾನದ ಕೊರತೆ ಅಂತ ಅರ್ಥ ಅದಕ್ಕೆ. ಮುಂದೆ ಮೋಹಶ್ಚೈವ ವಿಪರ್ಯಯ, ಮೋಹ ಅಂತ ಅದರ ಮುಂದೆಂದು ತಮಸ್ಸು ಮೋಹ ಅಂತ. ಆ ಮೋಹ ಅಂದ್ರೆ ಏನು? ವಿಪರ್ಯಯ, ತಪ್ಪು ತಿಳುವಳಿಕೆ. ಮೊದಲನೇದ್ದು ತಿಳುವಳಿಕೆಯ ಸರಿಯಾದ ತಿಳುವಳಿಕೆಯ ಕೊರತೆ, ಎರಡನೇದ್ದು ತಪ್ಪು ತಿಳುವಳಿಕೆ. ಮುಂದೆ ಮೂರನೇದ್ದು ಮಹಾಮೋಹ, ನಾವೇನು ತಪ್ಪು ತಿಳಿದಿದ್ದೀವಿ ಅದ್ರ ಬಗ್ಗೆನೇ ದುರಾಗ್ರಹ ಅದಿದ್ರೆ ಅದನ್ನ ಮಹಾಮೋಹ ಅಂತ ಕರೀತಾರೆ. ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹ ಮಹಾಮೋಹ ತಾಮಿಸ್ರಃ ಕ್ರೋಧ ಉಚ್ಯತೆ. ನಾವು ತಿಳಿದದ್ದನ್ನ, ನಮ್ಮ ತಪ್ಪು ತಿಳುವಳಿಕೆಯನ್ನು ಯಾರಾದರೂ ವಿರೋಧ ಮಾಡಿದ್ರೆ ಅದಕ್ಕೆ ನಮಗೆ ಕೋಪ ಬರ್ತದೆ, ಅದಕ್ಕೆ ತಾಮಿಸ್ರ ಅಂತಾರೆ. ಮರಣಂ ತ್ವಂಧ ತಾಮಿಸ್ರಂ, ಅಂಧತಾಮಿಸ್ರ ಅಂತ 5ನೇದ್ದು. ಕ್ರೋಧದಿಂದ ಮೂರ್ಛನೆ ಹೋಗುವಷ್ಟು, ನಮ್ಮನ್ನೇ ಮೈ ಮರೆಯುವಷ್ಟು ಕೋಪ ಬಂದ್ರೆ ಅದಕ್ಕೆ ಈ ಅಂಧತಾಮಿಸ್ರ ಅಂತ ಕರೀತಾರೆ. ಈಗ 5 ಅವಿದ್ಯೆಗಳನ್ನ ಅಲ್ಲಿ ಹೇಳಿದ್ದಾರೆ. ನಾವೀಗ ಇಲ್ಲಿ 4 ಅವಿದ್ಯೆಗಳನ್ನ ಇಟ್ಕೊಳ್ಳೋಣ. ಮೊದಲನೇದ್ದು ಅಜ್ಞಾನ, ಅದು ಜ್ಞಾನದ ಕೊರತೆ ಅಂತ ಅದಕ್ಕೆ ಅರ್ಥ. ಮುಂದೆ ಮಿಥ್ಯಾಜ್ಞಾನ, ಅದೇ ವಿಪರ್ಯಯ. ಆ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ಪೈಕಿ ತಮಸ್ಸು ಮತ್ತೆ ವಿಪರ್ಯಯ ಅವೆರಡನ್ನೂ ಇಲ್ಲಿ ಇಟ್ಕೊಂಡಂತ ಇತ್ತು. ಮುಂದೆ ಸಂಶಯ ಅಂತ 3ನೇದನ್ನು ಇಟ್ಕೊಂಡಿದ್ವಿ. ಸಂಶಯದ ಬಗ್ಗೆ ಇಲ್ಲಿ ಬಂದಿಲ್ಲ ಆ ಭಾಗವತ ತಾತ್ಪರ್ಯದಲ್ಲಿ. ಆದ್ರೆ ಹಿಂದೆ ನಾವು ಈ ಬೃಹತಿ ಸಹಸ್ರದ ಆರಂಭದಲ್ಲಿ ವೃತ್ರ ಎಂಬ ಒಬ್ಬ ದೈತ್ಯ, ಒಬ್ಬ ಮಿಥ್ಯಾಜ್ಞಾನಕ್ಕೆ ಅಭಿಮಾನಿ, ಮತ್ತೊಬ್ಬ ಸಂಶಯಕ್ಕೆ ಅಭಿಮಾನಿ ಅಂತೀಗೆಲ್ಲ ಬಂದಿತ್ತು. ಅಹಿ ಅನ್ನೋನು ಸಂಶಯಕ್ಕೆ ಅಭಿಮಾನಿ ಅಂತೀಗೆಲ್ಲ ಬಂದಿತ್ತು. ಆದ್ರಿಂದ ಸಂಶಯ ಅಂತನ್ನುವುದು 3ನೇಯ ಒಂದು ಅಜ್ಞಾನದ ಪ್ರಭೇದ. ಮತ್ತೆ ದುರಾಗ್ರಹ, ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿದ್ದೇ ಇದೆ. ನಾವು ಹೇಳಿದ್ದೇ ಸರಿ ಎಂಬತಕ್ಕಂಥ ದುರಾಗ್ರಹ. ಹೀಗೆ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ, ದುರಾಗ್ರಹ ಎಂಬ ಹೆಸರಿನ 4 ಅಜ್ಞಾನಗಳನ್ನು ವ್ಯೂಹತೆ, ಊಹತೆ, ಊಹಧಾತು, ಅದಕ್ಕೆ ವಿ ಅಂತ ಉಪಸರ್ಗ. ಅದಕ್ಕೇನರ್ಥ ಅಂದ್ರೆ ದೂರೇ ಸ್ಥಾಪಯತೆ, ಭಗವಂತ ಅದನ್ನು ದೂರದಲ್ಲಿ ಇಡ್ತಾನೆ ನಾವು ಅವನು ಪ್ರಾರ್ಥಿಸಿದ್ರೆ. ಅಥವಾ ನಾನು ಅವನು ಪ್ರಾರ್ಥಿಸಿದ್ದೇ ತಡ, ದೂರ ಇಡಬೇಕು ಅಂತ ಆತ ಸಂಕಲ್ಪ ಮಾಡ್ತಾನೆ. ತಥಾ ಕರೋಮಿ ಇತಿ ಆಲೋಚಯತಿ ವಾ, ಭಗವಂತ ಈ ಭಕ್ತ ನಮ್ಮನ್ನು ಬೇಡ್ತಾ ಇದ್ದಾನೆ, ಆದ್ರಿಂದ ಅವನ ಪ್ರಾರ್ಥನೆಯನ್ನು ನಾನು ಈಡೇರಿಸಬೇಕು ಅಂತ ಆಲೋಚನೆಯನ್ನಾದರೂ ಮಾಡ್ತಾನೆ. ತಥಾಚ ಚತುರ್ವ್ಯೂಹ ಎಂಬ ಶಬ್ದದಿಂದ 4 ಬಗೆಯ ಅಜ್ಞಾನಗಳನ್ನು ದೂರ ಇಡುವವನು ಅಂತೇನು ಅರ್ಥ ಬಂತಲ್ಲ, ಅದನ್ನೇ ಈ ಬೃಹತಿ ಮಂತ್ರ ವೃತ್ರಾಸುಹನ ಕೃಧಿ, ನಮ್ಮನ್ನು ಆವರಿಸಿರುವ, ನಮ್ಮನ್ನು ಕವಿದಿರುವ ಅಜ್ಞಾನಗಳನ್ನ ಸುಲಭವಾಗಿ ನಾವು ಕಳೆದುಕೊಳ್ಳುವಂತಾಗಬೇಕು, ಹಾಗೆ ನೀನು ಮಾಡುವಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಅಥವಾ ಚತುರ್ವ್ಯೂಹ ಅಂದ್ರೆ ಚತುರ್ವೇದ ವಿಷಯಕವಾದ ಜ್ಞಾನವನ್ನು ವ್ಯೂಹ ವಿಸ್ತಾರಯ. ಚತುರ್ವೇದಗಳ ಕುರಿತಾಗಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಕೇಳಿ ಬಲ್ಲೆವು ನಾವು, ಆ ನಮ್ಮ ಜ್ಞಾನವನ್ನು ನೀನು ವಿಸ್ತರಿಸಬೇಕು. ಹಾಗೆ ಶಾಸ್ತ್ರಗಳ ಜ್ಞಾನ ನಮ್ಮದು ವಿಸ್ತೃತ ಆದರೆ ನಾವು ಮುಂದಿನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಹೀಗೂ ವ್ಯಾಖ್ಯಾನ ಮಾಡಬಹುದು. ಚತುರ್ವ್ಯೂಹ ಅಂತ ಅರ್ಥ. ಈ ವ್ಯೂಹ ಅಂದ್ರೆ ವಿಸ್ತಾರ ಅನ್ನೋ ಅರ್ಥವನ್ನ ಈಶಾವಾಸ್ಯ ಉಪನಿಷತ್ನಲ್ಲಿ ಭೂಷಣ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಅಂತ ನಾವು ಕೇಳ್ತೇವೆ. ಅಲ್ಲಿ ವ್ಯೂಹ ರಶ್ಮೀನ್, ವ್ಯೂಹ ನಮ್ಮ ಬಾಹ್ಯ ಜ್ಞಾನವನ್ನ, ನಮ್ಮ ಸ್ವರೂಪ ಜ್ಞಾನವನ್ನೆಲ್ಲವನ್ನೂ ವಿಸ್ತರಿಸು ಅಂತ ಹೀಗೆಲ್ಲ ಅಲ್ಲಿ ಕೇಳ್ಕೊಳ್ತಾರೆ. ಇತಿ ಪ್ರಾರ್ಥನಾ ಯಾಜ್ಞೇಯ ಮಂತ್ರೋಪನಿಷತ್ನಲ್ಲಿದೆ. ಮತ್ತೆ ಈ ನಮ್ಮ ಜ್ಞಾನವನ್ನು ವಿಸ್ತರಿಸುವ ಅನ್ನುವ ಅರ್ಥ ಬೃಹತಿ ಮಂತ್ರದಲ್ಲಿ ವಯಂ ಕೃಧಿ ಎಂಬ ಮಂತ್ರದಿಂದ ಬಂದಿದೆ. ವಯಂ ಅಂದ್ರೆ ಜ್ಞಾನವನ್ನು ಅಂತ ಅರ್ಥ. ಹೀಗೆ 2 ರೀತಿಯಾದ ಸಂಬಂಧ.
ಈ ಮಂತ್ರಕ್ಕೂ ಮತ್ತು ಈ ನಾಮಕ್ಕೂ. ಭಾವಾರ್ಥ ಏನಾಯಿತು ಅಂದರೆ, ಭಗವಂತನೇ ಅಲ್ಪರಾದಂತಹ ದುರ್ಬಲರಾದಂತಹ ಈ ಸಾಧಕರಿಗೂ ಕೂಡ ನೀನೇ ಸುಖ ಬಲ ಮುಂತಾದ ಗುಣಗಳನ್ನು ಮುಕ್ತಿಯಲ್ಲಿ ನೀಡುವಿ. ಆ ಉದ್ದೇಶದಿಂದಲೇ ಈ ಎಲ್ಲ ಗುಣಗಳನ್ನು ಮುಕ್ತಿಯಲ್ಲಿ ಆವಿಷ್ಕರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನನ್ನು ತಿಳಿಯಲಿಕ್ಕೆ ಪ್ರಯತ್ನಿಸ್ತಾರೆ. ನೀನೆಂಥವನು? ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಜ್ಞಾನ ಕೊಡುವವನು, ಅವರಿಗೂ ಅಂತರ್ಗತ ನಿಯಾಮಕ ನೀನು. ಅದಕ್ಕಾಗಿ ನೀನು ಅರಿಯಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನೀನು ಅವರೆಲ್ಲರ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ, ದುರಾಗ್ರಹಗಳನ್ನು ಲೀಲೆಯಿಂದ ಸತ್ರ ಅನಾಯಾಸವಾಗಿ ಒಮ್ಮೆಲೆ ಕಳೆದು 4 ಬಗೆಯ ಜ್ಞಾನವನ್ನು ಕೊಡಬೇಕು. 4 ಬಗೆಯ ಜ್ಞಾನ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳ ಜ್ಞಾನ ಅಂತ ಒಂದು ಬಂತಲ್ಲ, ಅದಲ್ಲದೆ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ ಮತ್ತು ಮುಕ್ತಿಯಲ್ಲಿನ ಅವಿಚ್ಛಿನ್ನಾಪರೋಕ್ಷ ಎಂಬ 4 ಬಗೆಯ ಜ್ಞಾನಗಳನ್ನು ಕೊಡುವಂತ ಇನ್ನೊಂದು ಅರ್ಥವನ್ನು ಹೇಳಬಹುದು ಅಂತ ಕಾಣಿಸ್ತು ನನಗೆ. ಇದನ್ನ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಅಪರೋಕ್ಷತೆಯ ವೃತ್ತಿ ಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನ ತ್ಯಾಗ ಉದೀಯತೆ ಸ್ವರೂಪ ಜ್ಞಾನತ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ನಮಗೀಗ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಮೊದಲು ದೊರೆಯುವುದು ಪರೋಕ್ಷ ಜ್ಞಾನ. ಇದು ಇಂಡೈರೆಕ್ಟ್ ಪರ್ಸೆಪ್ಷನ್. ಇದು ಇಂಥ ಜ್ಞಾನವನ್ನು ನಾವು ಪಡ್ಕೊಂಡಾದ್ಮೇಲೆ ಆ ಪರೋಕ್ಷ ಜ್ಞಾನದ ಮೂಲಕವೇ ದೀರ್ಘವಾದ ಸಾಧನೆಯನ್ನು ಮುಂದುವರಿಸಿದರೆ ಆವಾಗ ಒಂದು ಬಾರಿ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಅಪರೋಕ್ಷ ಜ್ಞಾನ ಎಂಥದ್ದದು? ಮಾನಸಾಪರೋಕ್ಷ. ಅದು ಮನಸ್ಸನ್ನು ಆಧಾರವಾಗಿಟ್ಕೊಂಡಂತಹ ಮನೋವೃತ್ತಿ ರೂಪವಾದಂತಹ ಅಪರೋಕ್ಷ ಜ್ಞಾನ ನಮಗಾವಾಗ ಆಗ್ತದೆ. ಆ ಮಾನಸಾಪರೋಕ್ಷವು ಕೂಡ ಅಷ್ಟು ದೃಢವಾದದ್ದಲ್ಲ. ಸ್ವರೂಪದಿಂದಲೇ ನಾವು ಭಗವಂತನನ್ನು ಕಾಣಬೇಕು. ಆ ಸ್ವರೂಪಾಪರೋಕ್ಷಕ್ಕೆ ಈ ಮಾನಸಾಪರೋಕ್ಷ ಅನ್ನೋದು ಮೆಟ್ಟಲು ಮಾತ್ರ. ಸ್ವರೂಪಾಪರೋಕ್ಷ ಬಂದ ಮೇಲೆ ಮಾನಸಾಪರೋಕ್ಷವನ್ನು ಬಿಟ್ಟು ಬಿಡ್ತಾನೆ ಸಾಧಕ. ಹಿಂದೆ ಅದನ್ನು ನೋಡಿದ್ದೇವೆ ಅನೇಕ ಕಡೆ. ಆದ್ರಿಂದ ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ ಅನ್ನುವಂಥ 3 ಜ್ಞಾನಗಳಾದವು. ಸ್ವರೂಪಾಪರೋಕ್ಷ ನಮಗಾಗಿದ್ರೂ ಕೂಡ ನಾವಿನ್ನೂ ಲಿಂಗದೇಹದ ಹಿಡಿತದಲ್ಲೇ ಇರುವ ತನಕ, ಈ ಸಂಸಾರದಲ್ಲಿ ನಾವು ಮುಂದುವರಿಯುವ ತನಕವೂ ಅನೇಕ ಅಡೆತಡೆಗಳು ನಮಗಿದ್ದೇ ಇರ್ತವೆ. ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಕೆಲವು ಬಾರಿ ಅಪರೋಕ್ಷಕ್ಕೆ ವಿಚ್ಛೇದ ಆಗುವ ಸಾಧ್ಯತೆ ಇರ್ತದೆ. ಯಾವುದೇ ವಿಚ್ಛೇದ ಇಲ್ಲದೆ ನಿರಂತರವಾದ ಭಗವದ್ ಅಪರೋಕ್ಷ ಜ್ಞಾನ ಆಗುವುದು, ಅಪರೋಕ್ಷ ಜ್ಞಾನ ನಮಗೆ ಮುಂದುವರಿಯುವುದು ಮುಕ್ತಿಯಲ್ಲಿ ಮಾತ್ರ. ಆ ಮುಕ್ತಿಯಲ್ಲಿನ ಅವಿಚ್ಛಿನ್ನ ಅಪರೋಕ್ಷ ಜ್ಞಾನವೆಂಬ 4ನೇ ಜ್ಞಾನ. ಈ 4 ಜ್ಞಾನಗಳನ್ನು ನೀನು ನಮಗೆ ವಿಸ್ತರಿಸಬೇಕು ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು. ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು, ಉಲ್ಲೇಖಗಳನ್ನು ಇನ್ನು ಮುಂದೆ ನೋಡೋಣ. ಚತ್ವಾರ ವ್ಯೂಹಾಹ, ವ್ಯೂಹ ಅಂದ್ರೆ ವಿಭಾಗ ಅಂತ ಅರ್ಥ. ಅವನೇ ಚತುರ್ವ್ಯೂಹ. ಸ ಏವ ವ್ಯೂಹ ಚಾತ್ಮಾನಂ ವ್ಯೂಹ್ಯ ಚಾತ್ಮಾನಂ ಪೃಥಗ್ ರೂಪ ವ್ಯವಸ್ಥಿತ ಅಂತ ಐತ್ರೇಯ ಉಪನಿಷತ್ ಭಾಷ್ಯದಲ್ಲಿದೆ. ವ್ಯೂಹ್ಯ ಅಂದ್ರೆ ವಿ ಇತ್ಯುಪಸರ್ಗಪೂರ್ವಕ ಊಹ ಧಾತುವಿಗೆ ವಿಭಾಗ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ವಿಭಾಗ ಮಾಡುವುದು, 4 ರೀತಿಗಳನ್ನು ವಿಭಾಗ ಮಾಡಿದ್ದಾನೆ. ತನ್ನನ್ನು ತಾನು ವಿಭಾಗ ಮಾಡಿಕೊಂಡು ವ್ಯೂಹಾತ್ಮಾನಂ ಚತುರ್ಧಾವೈ ವಾಸುದೇವಾದಿ ಮೂರ್ತಿಭಿ ಸೃಷ್ಟ್ಯಾದೀನ್ ಪ್ರಕರೋತ್ಯೇಷ ವಿಷ್ಣುತಾತ್ಮ ಜನಾರ್ದನ ಅಂತ ಶಾಂಕರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಮಾತನ್ನು, ವ್ಯಾಸರ ಮಾತು ಒಂದು. ವಾಸುದೇವಾದಿ 4 ರೂಪಗಳನ್ನು ಅವನು ತಗೊಳ್ತಾನೆ, ಅದರ ಮೂಲಕ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ವಾಸುದೇವಾತ್ ಸಂಕರ್ಷಣೋ ನಾಮ ಜೀವೋ ಜಾಯತೆ, ಸಂಕರ್ಷಣಾತ್ ಪ್ರದ್ಯುಮ್ನ, ಪ್ರದ್ಯುಮ್ನಿಂದ ಅನಿರುದ್ಧ ಹುಟ್ಟುತ್ತಾನೆ ಅಂತ ಪಂಚರಾತ್ರದಲ್ಲೇ ಇದೆ. ಶಾಂಕರ ಭಾಷೆಯಲ್ಲಿ ಅವುಗಳನ್ನು ಉದ್ಧರಿಸಿದ್ದಾರೆ ಕೆಲವು ಕಡೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಾದಿರಾಜ ಸ್ವಾಮಿಗಳ ಭಾವಪ್ರಕಾಶಿಕದಲ್ಲಿ 4 ವಿಧವಾದ ಸೃಷ್ಟಿ ಅಂತ ಹೇಳಿದ್ದಾರೆ. ಸೃಷ್ಟಿಶ್ಚತುರ್ವಿಧ, ಶುದ್ಧ ಸೃಷ್ಟಿ, ಪರಾಧೀನ ವಿಶೇಷಾವಾಪ್ತಿ ರೂಪಾ ಸೃಷ್ಟಿ, ಮಿಶ್ರ ಸೃಷ್ಟಿ, ಕೇವಲ ಸೃಷ್ಟಿಶ್ಚೇತಿ ಅಂತ. ಹೀಗೆ 4 ರೀತಿಯಾದ ಸೃಷ್ಟಿಗಳನ್ನು ಮಾಡುವವನು ಅಂತ ಇನ್ನೊಂದು ಅರ್ಥ. ಶುದ್ಧ ಸೃಷ್ಟಿ ಅಂದ್ರೆ ಭಗವಂತ, ಅವನಿಗೆ ಯಾವುದೇ ರೀತಿಯಾದ ವಿಕಾರ ಇಲ್ಲ, ಆದರೂ ತನ್ನ ಲೀಲೆಯಿಂದ
ಜಗತ್ತಿಗೆ ಉಪಕಾರ ಮಾಡುವುದಕ್ಕಾಗಿ ಮೂಲ ರೂಪದಿಂದ ಹೊರಗೆ ಬರೋದು. ಇದು ತನ್ನ ರೂಪಗಳನ್ನು ತಾನು ಭಗವಂತ ತಾಳುವುದು. ಮತ್ತೆ ಪರಾಧೀನ ವಿಶೇಷಾವಾಪ್ತಿ ಅಂದ್ರೆ ಲಕ್ಷ್ಮ್ಯಾದೀನಾಂ ಸೃಷ್ಟ್ಯಾದೋ ಭಗವದಾಜ್ಞೆಯ ಪ್ರಕೃತಿ ಸ್ವಾಮಿತ್ವಾದಿ ವಿಶೇಷಾವಾಪ್ತಿ. ಲಕ್ಷ್ಮೀದೇವಿಗೆ ನಮ್ಮಂತೆ ಭೌತಿಕ ದೇಹದಿಂದ ಹುಟ್ಟೂ ಇಲ್ಲ, ಏನೂ ಇಲ್ಲ. ಆದರೆ ಅವಳಿಗೊಂದು ಉತ್ಪತ್ತಿ ಇದೆ. ಅದ್ಯಾವುದು ಅಂದ್ರೆ ಭಗವಂತನ ಇಚ್ಛೆಗನುಸಾರವಾಗಿ, ಅವನ ಆಜ್ಞೆಗನುಸಾರವಾಗಿ ಪ್ರಕೃತಿಯ ಮೇಲಿನ ಒಂದು ಅಭಿಮಾನ ಹುಟ್ಟುತ್ತದೆ. ಸೃಷ್ಟಿ ಪ್ರಾರಂಭ ಆದಾಗ, ಆ ಸೃಷ್ಟಿ ಮುಗಿದಾಗ ಆ ಅಭಿಮಾನ ಹೋಗ್ತದೆ. ಅವಳು ತಾನೇ ತನ್ನಷ್ಟಕ್ಕೆ ಇರ್ತಾಳೆ. ಹೀಗೆ ಪರ ಅಂದ್ರೆ ಭಗವಂತ, ಆ ಪರಾಧೀನ ವಿಶೇಷಾವಾಪ್ತಿ, ಭಗವಂತನಿಗೆ ಅಧೀನವಾದಂತಹ ಒಂದು ಹೆಚ್ಚಿನ ವಿಶೇಷ, ಒಂದು ವೈಶಿಷ್ಟ್ಯ ಅವಳಿಗೆ ಬರ್ತದೆ. ಆದ್ರಿಂದ ಇದು ಎರಡನೇ ಸೃಷ್ಟಿ. ಇದನ್ನೇ ಶುದ್ಧ ಸೃಷ್ಟಿ ಅಂದು ಮೊದಲನೇ ಸೃಷ್ಟಿ, ಪರಾಧೀನ ವಿಶೇಷಾವಾಪ್ತಿ ಅನ್ನೋದು ಎರಡನೇ ಸೃಷ್ಟಿ. ಪ್ರಕೃತಿ ಪುರುಷ ಕಾಲ ಇತ್ಯೇತೇಜ ಸಮಸ್ತಶಃ ಈಶಾಧೀನ ವಿಶೇಷೇಣ ಜನ್ಯಾ ಇತ್ಯೇವ ಕೀರ್ತಿತಾಹ ಅಂತನೂ ವ್ಯಾಖ್ಯಾನದಲ್ಲಿದೆ. ಈಶ ಅಂದ್ರೆ ಪರಮಾತ್ಮ, ಅವನಿಗೆ ಅಧೀನವಾದಂತಹ ಒಂದು ವೈಶಿಷ್ಟ್ಯ ಅವರಲ್ಲಿ ಹುಟ್ಟುತ್ತದೆ, ಪ್ರಕೃತಿ ಮೊದಲಾದವರಲ್ಲಿ. ಆದ್ರಿಂದ ಅವಳಿಗೂ ಒಂದು ರೀತಿಯಾದ ಜನನ ಇದೆ. ಅದಕ್ಕೆ ಲಕ್ಷ್ಮ್ಯಾದೀನಾಮ್ ಅಂತ ಹೇಳಿತ್ತು. ಮುಂದೆ ಮಿಶ್ರ ಸೃಷ್ಟಿ ಅಂತಂದ್ರೆ ಮೂಲತಃ ನಮಗೂ ಕೂಡ, ನಾವು ಜೀವರು, ನಾವು ಅನಾದ್ಯ ಅನಂತರ, ನಮಗೆ ಹುಟ್ಟು ಇಲ್ಲದೆ ಹೋದ್ರೂ ಕೂಡ ಬಾಹ್ಯ ದೇಹದ ಮೂಲಕ ನಮ್ಮನ್ನು ಹುಟ್ಟಿಸ್ತಾನೆ. ನಮಗೊಂದು ಅನಿರುದ್ಧ ದೇಹವನ್ನು ಕೊಟ್ಟು, ನಮಗೊಂದು ಭೌತ ದೇಹವನ್ನು ಕೊಟ್ಟು ತಂದೆ ತಾಯಂದ್ರ ಮೂಲಕ ಹುಟ್ಟಿಸ್ತಾನೆ. ಇದು ಮಿಶ್ರ ಸೃಷ್ಟಿ. ಕೇವಲ ಸೃಷ್ಟಿ ಅಂದ್ರೆ ಈ ಘಟ ಪಟ ಮೊದಲಾದವುಗಳಿಗೆ ಮೊದಲು ಅಸ್ತಿತ್ವ ಇಲ್ಲೇ ಇಲ್ಲ, ಈಗ ಹೊಸದಾಗಿ ಅಸ್ತಿತ್ವ ಬಂತು. ನಮಗ ಹಾಗಲ್ಲ, ನಾವು ಹಿಂದೆವೂ ಇದ್ದೆವು, ಮುಂದೂ ಇದ್ದೆವು, ಇರ್ತೇವೆ. ಈಗ ನಾವು ಹುಟ್ಟುವುದಂದ್ರೆ ದೇಹವನ್ನು ತಾಳಿ ಹುಟ್ಟುವುದಷ್ಟೇ, ಹೊಸದಾಗಿ ನಾವೇನು ಹುಟ್ಟುವುದಲ್ಲ. ಆದ್ರೆ ಘಟ ಹುಟ್ಟುವುದು ಅಂದ್ರೆ ಅಲ್ಲೊಂದು ಆತ್ಮ ಅನ್ನುವುದಿಲ್ಲ, ಅದೊಂದು ಚೇತನ ಇಲ್ಲ ಅಲ್ಲಿ. ಘಟ ಪೂರ್ಣವಾಗಿ ಹೊಸದಾಗಿ ಹುಟ್ಟುವುದು, ನಷ್ಟವೇ ಆಗೋದು. ಹೀಗೆ 4 ರೀತಿಯಾದ ಉತ್ಪತ್ತಿಗಳನ್ನು ಭಾವಪ್ರಕಾಶಿಕಾದಲ್ಲಿ ವರ್ಣನೆ ಮಾಡಿದ್ದಾರೆ. ಜೀವನಿಗೆ ಸ್ವರೂಪ ದೇಹ ಇರುವುದು, ಲಿಂಗ ದೇಹ ಇರುವುದು ಭಗವಂತನಿಂದಲೇ, ಅನಿರುದ್ಧ ದೇಹ ಮತ್ತು ಭೌತ ದೇಹ ಬರುವುದು ಭಗವಂತನಿಂದಲೇ. ಆದ್ರಿಂದ ಈ ಥರದ 4 ರೀತಿಯ ದೇಹಗಳನ್ನ ಆ ಜೀವನಿಗೆ ನೇಮಿಸುವವನು ಈ ಭಗವಂತನೇ. ಚತುರ್ವ್ಯೂಹ ಎಂಬ ಶಬ್ದಕ್ಕೆ ಋಗ್ವೇದಾದ 4 ವೇದಗಳ ಜ್ಞಾನವನ್ನು ಕೊಡುವವನು ಅಂತ ಅರ್ಥ ಹೇಳಿದ್ನಲ್ಲ, ಅದನ್ನು ನಮ್ಮ ಗುರುಗಳಾದ ಸಗ್ಲಿ ರಾಘವೇಂದ್ರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಚತ್ವಾರಃ ವ್ಯೂಹಾಃ ಋಗ್ವೇದಾದಯಃ ಮಂತ್ರ ಸಮುದಾಯಃ. ಯಾರಿಂದ ಹೊರಗೆ ಬಂದವೋ ಋಗ್ವೇದಾದಿಗಳು, ಅವನೇ ಚತುರ್ವ್ಯೂಹ. ವ್ಯೂಹ ಅಂದ್ರೆ ವಿಭಾಗ ಅಂತ ಅರ್ಥ, ವಿಭಾಗಿಸಿಕೊಳ್ಳುವುದು ಅಂತ ಅರ್ಥ. ನಾನು ಅದನ್ನು ವಿಭಾಗ ಅಂದ್ರೆ ತುಂಡರಿಸುವುದು ಅಂತ ಅರ್ಥವನ್ನು ಆವಾಗ ಹೇಳಿದ್ದೆ. 4 ರೀತಿಯಾದ ಅಜ್ಞಾನಗಳನ್ನು ತುಂಡರಿಸಿ ಆ ಭಗವಂತ ಕಳೀತಾನೆ ಅಂತ ಅದರ ಅರ್ಥವನ್ನು ಹೇಳಿದ್ದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನ ವ್ಯೂಹತಿ ಅಂದ್ರೆ ಕೊಡ್ತಾನೆ. ಆ ಕಾರಣಕ್ಕಾಗಿ ಆತ ಚತುರ್ವ್ಯೂಹ. 4 ರೀತಿಯಾದ ಜೀವರು, ನಿತ್ಯ ಮುಕ್ತರಾದವರು ಅಂದ್ರೆ ಲಕ್ಷ್ಮಿ, ಮುಕ್ತರಾದಂಥವರು ಚತುರ್ಮುಖಾದಿಗಳು, ಮತ್ತೆ ನಿತ್ಯ ಸಂಸಾರಿಗಳಾದವರು, ಮತ್ತೆ ತಮೋಯೋಗ್ಯರಾದವರು. ಇವರೆಲ್ಲರನ್ನೂ ಕೂಡ ವ್ಯೂಹತಿ, ಈ ಜಗತ್ತಿನಲ್ಲಿ ಆಳುವವನು ಅವರನ್ನ ಹಾಗೆ ಮಾಡಿಟ್ಟಿದ್ದಾನೆ. ಕೆಲವರನ್ನ ನಿತ್ಯ ಮುಕ್ತರು ಅಂತನೂ, ಕೆಲವರನ್ನ ಮೊದಲು ಬದ್ಧರಾಗಿದ್ದವರು ಆಮೇಲೆ ಮುಕ್ತರಾದವರನ್ನು, ಕೆಲವರನ್ನ ನಿತ್ಯ ಸಂಸಾರಿಗಳನ್ನಾಗಿಯೂ ಕೆಲವರನ್ನ ತಮೋಯೋಗ್ಯರನ್ನಾಗಿಯೂ ಮಾಡಿಟ್ಟಿದ್ದಾನೆ. ಬ್ರಾಹ್ಮಣಾದಿ 4 ವರ್ಣಗಳ ವಿಭಾಗವನ್ನು ಮಾಡಿದವನು ಅಂತ ಅರ್ಥವನ್ನು ಕೂಡ ನಾವು ಚತುರ್ವ್ಯೂಹ ಎಂಬ ಶಬ್ದಕ್ಕೆ ತಿಳ್ಕೊಳ್ಬಹುದು. ಇವೆಲ್ಲ ಆ ಚತುರ್ವ್ಯೂಹ ಎಂಬ ಶಬ್ದಕ್ಕೆ ನಾವು ನೋಡಬಹುದಾದಂತಹ ಬೇರೆ ಬೇರೆ ರೀತಿಯಾದ ಉಲ್ಲೇಖಗಳು. ಲಕ್ಷಾಲಂಕಾರದಲ್ಲಿ ಚತುರ್ವ್ಯೂಹ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡಿಲ್ಲ. ಕೃತಾಕೃತ ಎಂಬ ಶಬ್ದದ ಬಳಿಕ ಭೋಜನ ಅನ್ನೋ ಶಬ್ದದ ವಿಭಾಗವನ್ನೇ ಅವರು ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಅದನ್ನು ನಾವು ನೋಡಬೇಕಾದಿಲ್ಲ. ಶಾಂಕರ ಭಾಷ್ಯದಲ್ಲಿ ಏನರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಈಗಾಗಲೇ ಒಂದು ಬಾರಿ ನೋಡಿದ್ವಿ.
ವ್ಯೂಹ್ಯ ಆತ್ಮಾನಂ ಚತುರುದ್ಧಾವೈ ವ್ಯಾಸುದೇವಾದಿರೂಭೂತಿಭಿಃ ಸೃಷ್ಟ್ಯಾದೀನ್ ಪ್ರಕರೋತ್ಯೇಷಃ ವಿಶ್ರುತಾತ್ಮ ಜನಾರ್ದನ ಅಂತ ವ್ಯಾಸರ ವಚನ ಅಂತಿದೆ. ಯಾವ ಗ್ರಂಥದ ವಚನ ಅಂತ ಶಂಕರ ಭಾಷ್ಯದಲ್ಲೂ ಇಲ್ಲ. ಅಂತೂ ಸೃಷ್ಟಿಯನ್ನು ಮಾಡಲಿಕ್ಕಾಗಿ ಪ್ರದ್ಯುಮ್ನ, ನಾಶ ಮಾಡಲಿಕ್ಕಾಗಿ ಸಂಕರ್ಷಣ, ಪಾಲನೆ ಮಾಡಲಿಕ್ಕಾಗಿ ಅನಿರುದ್ಧ, ಮುಕ್ತಿಯನ್ನು ಕೊಡಲಿಕ್ಕಾಗಿ ವಾಸುದೇವನು 4 ರೂಪವನ್ನು ತಾಳಿದವನು ಅಂತ ಹೀಗೆ ಅರ್ಥ ಆಗ್ತದೆ. ಪರಾಶರ ಭಟ್ಟರು ಹೇಳುವಂತೆ ಸಮಾಧಿ, ಸುಷುಪ್ತಿ, ಸ್ವಪ್ನ, ಜಾಗೃತ್ ಎಂಬ 4 ಅವಸ್ಥೆಗಳು ಮನುಷ್ಯನಿಗೆ. ನಮಗೆಲ್ಲರಿಗೂ ಎಚ್ಚರ, ಕನಸು, ನಿದ್ರೆ ಅನ್ನುವಂತಹ ಅವಸ್ಥೆಗಳು ಅನುಭವಕ್ಕೆ ಬಂದಿರ್ತವೆ. ಸಮಾಧಿ ಅವಸ್ಥಾ ನಮ್ಮಂಥವ್ರಿಗೆ ಇನ್ನೂ ಆಗಿರೋದಿಲ್ಲ. ಅಲ್ಲಿ 4 ರೂಪಗಳಿಂದ ಅದಕ್ಕನುಗುಣವಾಗಿ ನಾನಾ ಥರದ ಆಯುಧಾದಿಗಳನ್ನು ಹಿಡಿದು ಅವನು ವ್ಯಕ್ತನಾಗ್ತಾನೆ. ಜಾಗೃತ್, ಸ್ವಪ್ನ, ಸುಷುಪ್ತ್ಯಾದೌ ವ್ಯೂಹಾವಸ್ಥಾ ಚತುಷ್ಟಯೇ ಏತೇರ್ ವಿಶಿಷ್ಟ ಮೂರ್ತಿತ್ವಾತ್ ಚತುರ್ವ್ಯೂಹಿ ತೀರಿತಃ. ಆದ್ದರಿಂದ ಅವನನ್ನು ಚತುರ್ವ್ಯೂಹ ಅಂತ ಹೇಳ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು. ಸಮಾಧಿಯ ಅವಸ್ಥೆಗೆ ವಾಸುದೇವ ಅಂತ ನಾವು ತಿಳ್ಕೊಳ್ಬಹುದು, ಜಾಗೃತ ಅವಸ್ಥೆಗೆ ಪ್ರದ್ಯುಮ್ನ ಅಂತ ತಿಳ್ಕೋಬಹುದು, ಮತ್ತೆ ಸ್ವಪ್ನಾವಸ್ಥೆಗೆ ಅನಿರುದ್ಧ ಅಂತ ತಿಳಿಯಬಹುದು, ಸುಷುಪ್ತಾವಸ್ಥೆಗೆ ಸಂಕರ್ಷಣ ಅಂತ ತಿಳಿಯಬಹುದು. ಅಂತೂ 4 ರೂಪಗಳು ಈ 4 ಅವಸ್ಥೆಗಳಿಗೆ ಅಂತ ಹೀಗೆ ಊಹೆ ಮಾಡಬಹುದು. ಅವರು ಯಾವ್ದ್ಯಾವುದಕ್ಕೆ ಯಾವ್ದ್ಯಾವುದು ಅಂತ ಅಲ್ಲಿ ಹೇಳಿಲ್ಲ, ನಾವು ತಿಳ್ಕೋಬಹುದು. ಮುಂದೆ ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ವಾಸುದೇವ ಮೊದಲಾದ 4 ರೂಪಗಳು ಉಳ್ಳವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಅಥವಾ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ 4 ರೂಪಗಳುಳ್ಳವನಾದ್ರು ಅಂತಲೂ ತಿಳಿಯಬಹುದು. ಹೀಗೆ 4 ರೂಪಗಳು ಅಂದ್ರೆ ಯಾವ ರೀತಿಯಾಗಿ ಕೂಡ ನಾವು ಅನುಸಂಧಾನ ಮಾಡಬಹುದು. ಇದು ಸತ್ಯಸಂಧ ಸ್ವಾಮಿಗಳು ಹೇಳಿದಂತಹ ಅರ್ಥ. ಚತುರ್ವ್ಯೂಹ ಎಂಬ ಶಬ್ದ ನಮಗೆ ಸಾಧನೆಯ ನಾನಾ ಹಂತಗಳನ್ನು ತಿಳಿಸುವಂಥ ಶಬ್ದ. ಅನೇಕ ಬಗೆಯ ಅಜ್ಞಾನಗಳು, ಜ್ಞಾನದ ಕೊರತೆ, ವಿಪರೀತ ಜ್ಞಾನ, ಸಂಶಯ, ತಪ್ಪು ತಿಳುವಳಿಕೆ ಇವೆಲ್ಲ ಇವೆ ನಮ್ಮಲ್ಲಿ. ಅವುಗಳನ್ನೆಲ್ಲ ಅವನು ಕಳಿಬೇಕು. 4 ವೇದಗಳ ಜ್ಞಾನವನ್ನು ನಮಗವನು ಕೊಡಬೇಕು. ಮತ್ತೆ ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ, ಮತ್ತೆ ಮುಕ್ತಿಯಲ್ಲಿನ ಅವಿಚ್ಛಿನ್ನಾಪರೋಕ್ಷ ಎಂಬ 4 ಜ್ಞಾನಗಳನ್ನು ಕೊಡಬೇಕು. ಅದಕ್ಕಾಗಿ ಯಾವತ್ತೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಗವಂತನ 4 ರೂಪಗಳ ಉಪಾಸನೆ ಅಂತನ್ನೋದು ಬಹಳ ಮುಖ್ಯ. ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ. ಎಲ್ಲ ರೀತಿಯಾದ ಜ್ವರಗಳನ್ನು ಕಳೆಯಲಿ ಅಂತ ಹರಿವಂಶ ಆ ಭಗವಂತನನ್ನು ಹೇಳ್ತದೆ. ಮಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ರೂಪ ಎಲ್ಲ ರೀತಿಯಾದ ದೈಹಿಕ ಮಾನಸಿಕ ರೋಗಗಳನ್ನು ಕಳೆಯಲಿ, ಜ್ವರಗಳನ್ನು ಕಳೆಯಲಿ ಅಂತ ಕೇಳಿ ಬರ್ತದೆ. ಹೀಗೆ ಚತುರ್ಮೂರ್ತಿ ಉಪಾಸನೆ ಅಂತ ಅನ್ನೋದು ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾದದ್ದು. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.